ಸರ್ ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಅಕ್ಕಲಪ್ಪ. ಯಾವರು ಬರುತ್ತೆ? ಸೊನಗನಹಳ್ಳಿ ತಾಲೂಕು? ಶಿಡ್ಲಘಟ್ಟ. ಜಿಲ್ಲೆ? ಚಿಕ್ಕಬಳ್ಳಾಪುರ. ಏನೇನು ಬೆಳೆ ಮಾಡ್ತೀರಾ? ಟೊಮೊಟೊ ಮಾಡ್ತೀವಿ, ಇದು ಸಾವಂತಿಗೆ ಮಾಡ್ತೀವಿ. ಓಕೆ. ಎಲೆಕೋಸು, ಹೂಕೋಸು, ಆಲೂಗಡ್ಡೆ ಏನು ಮಾಡ್ತೀರಾ? ಆಲೂಗಡ್ಡೆ ಮಾಡ್ತೀವಿ. ಓಕೆ. ಎಷ್ಟು ವರ್ಷಗಳಿಂದ ಬೇಸಾಯ ಮಾಡ್ತಾಯಿದ್ದೀರಾ? ಸುಮಾರು ಒಂದು 45 ವರ್ಷದಿಂದ ಮಾಡ್ತಾಯಿದ್ದೀವಿ. ಓಕೆ. ನೀರಾವರಿಯಲ್ಲಿ ಯಾವ ಥರ ಸರ್? ನೀರಾವರಿಯಲ್ಲಿ ಒಂದು 2 ಡಬ್ಬದ ಇಳುವರಿ ಬರ್ತದೆ. ಅಲ್ಲಲ್ಲ, ಬೋರ್ವೆಲ್ಲ ಬಾವಿನ? ಬೋರ್ವೆಲ್. ಬೋರ್ವೆಲ್ಲು. ಓಕೆ. ಇದು ಟೊಮೆಟೊ ಬೆಳೆ ಯಾವ ರೇಟ್ ಇದು? ಇದು ಸಾಹೋ ವೆರೈಟಿ. ಎಕರೆಗೆ ಎಷ್ಟು ನಾರು ಬೇಕಾಗುತ್ತೆ? ಎಕರೆಗೆ ಬಂದು ಒಂದು 6ರಿಂದ 8 ಸಾವಿರ. 6ರಿಂದ 8 ಸಾವಿರ. ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿಂದ ಸಾಲಿಗೆ ಎಷ್ಟು ಸ್ಪೇಸಿಂಗ್ ಕೊಟ್ಟಿದ್ದೀರಾ? 1.25 ಅಡಿ. ಗಿಡದಿಂದ ಗಿಡಕ್ಕೆ? ಸಾಲಿಂದ ಸಾಲಿಗೆ 4 ಅಡಿ. ಓಕೆ. ಇದು ನಾಟಿ ಮಾಡಿ ಎಷ್ಟು ದಿನ ಆಗಿದೆ? ನಾಟಿ ಮಾಡಿ 29 ದಿನ ಆಗಿದೆ. 29 ದಿನ ಆಗಿದೆ. ಸೊ ನಾಟಿ ಮಾಡೋಕ್ಕೆ ಮುಂಚೆ ಏನೇನು ಗೊಬ್ಬರಗಳು ಹಾಕಿದ್ರಾ? 10, 26, 20, 20. ಓಕೆ. ಮತ್ತು ಕೊಟ್ಟಿಗೆ ಗೊಬ್ಬರ. ಓಕೆ. ಎಲ್ಲ ಹಾಕಿದ್ದೀವಿ. ಬೇವಿನ ಹಿಂಡಿ, ಹೊಂಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಾದ್ರು ಹಾಕಿದ್ರಾ? ಇಲ್ಲ. ಜನರ ಮುಂಚೆ ಯಾವಾಗಾದ್ರು ಬಳಸಿದ್ರಾ? ಬಳಸಿದ್ದೀವಿ. ಬೇವಿನ ಹಿಂಡಿ, ಹೊಂಗೆ ಹಿಂಡಿ. ಓಕೆ. ನ್ಯೂಟ್ರಿಯೆಂಟ್. ಸೊ ಟೊಮೆಟೊ ಬೆಳೆ ಒಂದ್ಸಲ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಕಟಿಂಗ್ ಬರುತ್ತೆ ಸ್ಯಾಂಪಲ್ಲು? ಒಂದು 70ರಿಂದ 80 ದಿವಸ. 70ರಿಂದ 80 ದಿನಕ್ಕೆ ಸ್ಯಾಂಪಲ್ ಬರ್ತದೆ. ಸೊ ಟೊಮೆಟೊ ಬೆಳೆಯಲ್ಲಿ ಕಾಮನ್ ಆಗಿ ನಿಮ್ಮ ಗಮನಕ್ಕೆ ಬಂದಾಗೆ ರೋಗಗಳು, ಕೀಟಗಳ ಬಗ್ಗೆ ತಿಳಿಸ್ತೀರಾ? ತಿಳಿಸ್ತೀನಿ. ಯಾವ ಕೀಟಗಳು ಬರುತ್ತೆ? ಇದೆ ಮೈಟ್ಸು, ಥ್ರಿಪ್ಸು. ಓಕೆ. ಮತ್ತು ಇನ್ಸೆಕ್ಟಿಸೈಡ್. ಓಕೆ. ಮತ್ತು ಇದು ಬಂದು ಅಂಗಮಾರಿ ಬರ್ತದೆ. ಓಕೆ. ಮುದುರು ಬರ್ತದೆ. ಬೂದಿ ರೋಗ ಬರುತ್ತೆ? ರೋಗ ಬರ್ತದೆ. ಓಕೆ. ಅಂಗಮಾರಿ ಎಲ್ಲೋ. ಓಕೆ. ಎಲ್ಲ ಬರ್ತದೆ. ಥ್ರಿಪ್ಸ್ಗೆ ಮತ್ತು ಮೈಟ್ಸ್ಗೆ ಯಾವ ಔಷಧಿ ಹೊಡಿತೀರಾ? ಥ್ರಿಪ್ಸ್ಗೂ ಮೈಟ್ಸ್ಗೆ ಇದು ಸೋದಾಮನ್ನ. ಓಕೆ. ಗ್ರೇಸಿಯಾ, ಸಿಮೋಡಿಸನ್ ಸ್ಪ್ರೇ ಮಾಡ್ತೀರಾ? ಅದು ಮಾಡ್ತೀವಿ. ಓಕೆ. ರೋಗಗಳಿಗೆ ಅಂಗಮಾರಿ ಆ ಥರ? ಅಂಗಮಾರಿ ಅಂತ ಇದು ರೆಡಮೆಲ್ ಗೋಲ್ಡು. ಓಕೆ. ಮತ್ತು ಸ್ವಲ್ಪ ಈಟ್ ಬೇಕಂದರೆ ಇದು ರೈತಿನ ಫಾಸ್ಟಾಗು. ಓಕೆ. ಒಂದು ಎಕರೆ ಟೊಮೆಟೊ ಬೆಳೆ ನಾಟಿ ಮಾಡೋಕ್ಕೆ ಸ್ಟಾರ್ಟಿಂಗಿಂದ ಎಂಡ್ವರೆಗೆ ಎಷ್ಟು ಖರ್ಚು ಬರುತ್ತೆ? ಸ್ಟಾರ್ಟಿಂಗಿಂದ ಎಂಡ್ವರೆಗೆ ಅಂದರೆ ಒಂದು ನಾರ್ಮಲ್ ಅಂದರೆ ಒಂದು 50ರಿಂದ 60 ಸಾವಿರ. ಓಕೆ. ಸ್ವಲ್ಪ ಸ್ಟ್ರಾಂಗಾಗಿ ಮಾಡಬೇಕಂದ್ರೆ ಒಂದು 80ರಿಂದ 1 ಲಕ್ಷ ಬೇಕು. ಓಕೆ. ಟೊಮೆಟೊ ಬೆಳೆ 25ರಿಂದ 30 ಟನ್. ಟೊಮೆಟೊ ಬೆಳೆಯಲ್ಲಿ ಒಂದು ಎಕರೆಗೆ ಎಷ್ಟು ಟನ್ ಬರುತ್ತೆ ಇಳುವರಿ? 20ರಿಂದ 30. 20ರಿಂದ 30 ಟನ್ ಬರುತ್ತೆ ಅವರೇಜಾಗಿ. ಮತ್ತು ಮಾರ್ಕೆಟಲ್ಲಿ ಎಷ್ಟು ರೇಟ್ ಹೋಗಬೇಕು? ರೈತರಿಗೆ ತಾವು ಹಾಕಿರೋ ಬಂಡವಾಳ ಬರಬೇಕಂದ್ರೆ ಮಿನಿಮಮ್ ಎಷ್ಟು ರೇಟ್ ಹೋಗಬೇಕು? ಇವಾಗ ಹಾಕಿರೋ ಫರ್ಟಿಲೈಸರು, ಅದು ಇದು ಖರ್ಚು, ಕೂಲಿ ಅವ್ರದ್ದು ಎಲ್ಲ ಸೇರಿಕೊಂಡ್ರೆ ಒಂದು 400ರಿಂದ 500 ಹೋದರೆ ಮಿನಿಮಮ್ 400ರಿಂದ 500 ಹೋಗಬೇಕು. ಅದಕ್ಕಿಂತ ಕಮ್ಮಿ ಅಂದರೆ ಲಾಸ್. ಓಕೆ. ರೈತರಿಗೆ ವರ್ಕೌಟ್ ಆಗಲ್ಲ. ಸೊ ನಿಮ್ಮ ಅನುಭವ ಪ್ರಕಾರ ಟೊಮೆಟೊ ಬೆಳೆ ಬೇಸಾಯ ಲಾಭದಾಯಕನ ಅಥವಾ ನಷ್ಟನ? ಲಾಭದಾಯಕ. ರೇಟ್ ಸಿಗಬೇಕು. ಮಿನಿಮಮ್ 400ರಿಂದ 500 ಹೋದರೆ 500 ಇದ್ರೆ ಸಾಕು. ರೈತರು ಹಾಕಿರೋ ಬಂಡವಾಳ ಬರುತ್ತೆ. ಎಕರೆಗೆ ಒಂದು 3 ಲಕ್ಷದಿಂದ 5 ಲಕ್ಷ ಮಾಡ್ಬೋದು. ಮಾರ್ಕೆಟ್ ಎಲ್ಲಿ ಕಳಿಸ್ತೀರಿ ಸರ್? ಬಾಗೇಪಲ್ಲಿ. ಯಾರ ಮಂಡಿಗೆ? ನರೇಂದ್ರ ಮಂಡಿ. ಮತ್ತು ಗೊಬ್ಬರಗಳು, ಔಷಧಿಗಳು ಎಲ್ಲಿಂದ ತರ್ತೀರಾ? ಸಾದ್ಲಿಯಿಂದ. ಸಾದ್ಲಿ. ಟೊಮೆಟೊ ಬೆಳೆಯಲ್ಲಿ ಕಾಯಿ ಸೈಜು, ಶೈನಿಂಗು ಮತ್ತು ಡೆವಲಪ್ಮೆಂಟ್ಗೆ ಯಾವ ಥರ ಡ್ರಿಪ್ ಗೊಬ್ಬರಗಳು ಬಳಸಿದ್ರಾ? ಡ್ರಿಪ್ ಗೊಬ್ಬರ ಬಂದು ಇದು 10, 20. ಓಕೆ. ಮತ್ತು 19. ಓಕೆ. ಮತ್ತು 19. ಓಕೆ. 1267. ಓಕೆ. ಮತ್ತು SPCL. ಕ್ರಾಪ್ ಬಗ್ಗೆ ನೋಡ್ತಾ ಇರ್ತಿದೆ.